ಎರಡರಲ್ಲೂ 4 ಕ್ಯಾಟಗರಿ ಇರುತ್ತೆ. ಒಂದು ಶಾರ್ಟು, ಮೀಡಿಯಮು, ಟಾಲು, ಸೂಪರ್ ಟಾಲು ಅಂತ 4 ಕ್ಯಾಟಗರಿಯಲ್ಲೂ ಕ್ಯಾಶ್ ಪ್ರೈಸು, ಟ್ರೋಫಿ, ಆಮೇಲೆ ಮೆಡಲು ಇದೆ. ರಿಜಿಸ್ಟ್ರೇಷನ್ಗೆ ಆನ್ಲೈನಲ್ಲಾದರೆ ನಾವು 20ನೇ ತಾರೀಕು ಅಂತ ಮೆನ್ಷನ್ ಮಾಡಿದ್ದೀವಿ. ಅದರ್ ದೆನ್ ನೀವು ಸ್ಪಾಟ್ ರಿಜಿಸ್ಟ್ರೇಷನ್ ಬಂದರೆ ಇಮಿಡಿಯೇಟಾಗಿ ನಾವು ಮಾಡ್ತೀವಿ. ಅದು ಬೆಳಗ್ಗೆ 11:30 ಸ್ಟಾರ್ಟ್ ಆಗುತ್ತೆ, ಅಪ್ ಟು 2:30 ತನಕ ಇರ್ತದೆ. ಯಾರಿಗೆ ಯಾವ ಥರ ಬೇಕು ಅಂತೇಳಿ ನಾವು ಅವರನ್ನು ನೋಡಿಬಿಟ್ಟು ಅವರ ಸ್ಟ್ರೆಂತ್ ಯಾವ ಥರ ಇದೆ, ಅವರ ಸ್ಟೆಮಿನಾ ಯಾವ ಥರ ಇದೆ, ಆ ಥರಕ್ಕೆ ನೋಡಿಬಿಟ್ಟು ನಾವು ಅವರಿಗೆ ವರ್ಕೌಟನ್ನು ಕೊಡ್ತೇವೆ. ಸ್ಪೆಷಲ್ ಟ್ರೈನಿಂಗ್ ತಗೊಳ್ಬೋದು. ಅಂದರೆ ಪರ್ಸನಲ್ ಟ್ರೈನಿಂಗ್ ಅಂತೇಳಿ ನಮ್ಮ ಜೊತೆ ಒಬ್ಬರು ಪರ್ಸನಲ್ ಟ್ರೈನರ್ ಇದ್ದಾರೆ, ಸರ್ಟಿಫೈಡ್ ಟ್ರೈನರ್ ವಿನ್ಸೆಂಟ್ ಅಂತ. ನಮ್ಮಲ್ಲಿ ಇದೆಲ್ಲ ಟೈಮಿಂಗ್ ಇದೇ ಟೈಮಿಂಗ್ ಅಂತೇಳಿ ಇಲ್ಲ. ಅಂದರೆ ಬೆಳಗ್ಗೆ ಒಂದು 5 o'clock ಸ್ಟಾರ್ಟ್ ಆದರೆ ಕ್ಲೋಸ್ ಆಗೋದು 11 ಮೇಲೇ ಕ್ಲೋಸ್ ಆಗೋದು. ಅಂದರೆ ಮೆಟೀರಿಯಲ್ ಹೈ ಕ್ವಾಲಿಟಿ ಇದ್ದರೆ ಮಾತ್ರ ಇಂಪ್ರೂವ್ಮೆಂಟ್ ಆಗೋದು ಅಂತೇನಿಲ್ಲ. ನಾವು ಇಲ್ಲಿ ವರ್ಕೌಟ್ ಮಾಡಿದ್ರ ಮೇಲೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದು ಫ್ರೆಂಡ್ಲಿ ಜಿಮ್ ಅಂತ ಹೇಳ್ಬೋದು. ಇದೊಂದು ಭಾಳ ಖುಷಿ ಆಗ್ತಾ ಉಂಟು ಇಲ್ಲಿ ಬರಲಿಕ್ಕೆ. ನಾನು ಸ್ಟಾರ್ಟಿಂಗ್ ಬರುವಾಗ 89 kgs ಇದ್ದೆ. ಇವಾಗ ನಾನು 89 ಇದ್ವಿ. ಇವಾಗ 71, 72 ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ಬಂದು ಇಲ್ಲಿಗೆ ಮಾಡುದು ಅಂತ ಹೇಳಿದ್ರೆ ಇಲ್ಲಿಯ ವಾತಾವರಣ ಅಷ್ಟು ಒಳ್ಳೇದಿದೆ ಅಂತೇಳಿ ಅರ್ಥ ಆಗುತ್ತೆ. ಆ್ಯಕ್ಚುಲಿ ನಾನು ಬರುವಾಗ ಇಲ್ಲಿ 61 kg ಇದೆ. ಸೊ ವೆಯ್ಟ್ ಗೇನ್ ಮಾಡ್ತಾ ಇದ್ದೆ. ಈಗ ಅರೌಂಡ್ 68 kg ಆಗಿದ್ದೀರಾ. ಓಕೆ. The facilities provided here are way more good than what I've expected in the start. ನಮ್ಮ ಸುಳ್ಯದವರು ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ, ಎಲ್ಲದರಲ್ಲೂ ಕೂಡ ಹೆಸರು ಮಾಡ್ತಾ ಇದ್ದಾರೆ. ಇದೀಗ ಅದಕ್ಕೊಂದು ಅಡಿಷನಲ್ ಆಗಿ ನಮ್ಮ ಸುಳ್ಯದ ತಾಲೂಕು ಪಂಚಾಯತ್ ಬಿಲ್ಡಿಂಗ್ನಲ್ಲಿರುವಂತಹ ಹರೀಶ್ ಫಿಟ್ನೆಸ್ ವತಿಯಿಂದ ಇದೇ ಏಪ್ರಿಲ್ 25ಗೆ ಬಂಟರ ಭವನದಲ್ಲಿ ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನ ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ತಯಾರಿಗಳು ನಡೀತಾ ಇವೆ. ಇದು ಸ್ಟೇಟ್ ಲೆವೆಲ್ ಒಂದು ಕಾಂಪಿಟೇಷನ್ ಆದ ಕಾರಣ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಈ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಇದೀಗ ರಿಜಿಸ್ಟ್ರೇಷನ್ ಕೂಡ ಆರಂಭಗೊಂಡಿದ್ದು ಸಾಕಷ್ಟು ಮಂದಿ ನೋಂದಾವಣಿ ಕೂಡ ಮಾಡಿಸ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಬರೀ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾತ್ರ ಅಲ್ಲದೆ ನಾವು ಹೆಲ್ದಿಯಾಗಿ ಫಿಟ್ ಆಗಿರೋದಕ್ಕೆ ನಮಗೆ ಜಿಮ್ ಟ್ರೈನಿಂಗ್ ಕೂಡ ಇಲ್ಲಿ ಕೊಡ್ತಾರೆ. ಅದು ಕೂಡ ಸರ್ಟಿಫೈಡ್ ಟ್ರೈನರ್ ಮುಖಾಂತರ ನಮಗೆ ಟ್ರೈನಿಂಗನ್ನು ಕೊಡುವಂಥದ್ದು. ಸೊ ಹಾಗಾಗಿ ಇವತ್ತು ನಾನು ಈ ಒಂದು ಏಪ್ರಿಲ್ 25ಗೆ ನಡೀತಾ ಇರುವಂತಹ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ, ಯಾವ ರೀತಿ ರೆಡಿ ಆಗಿದ್ದಾರೆ, ಜೊತೆಗೆ ಯಾವ ರೀತಿಯಲ್ಲಿ ನಮಗೆ ಬಾಡಿಯನ್ನು ಬಿಲ್ಡ್ ಮಾಡೋದಕ್ಕೆ ಸಹಕಾರ ಮಾಡ್ತಾರೆ ಎಲ್ಲದನ್ನು ಕೂಡ ಮಾತಾಡಿಸಬೇಕು. ಬನ್ನಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಈ ಒಂದು ಹರೀಶ್ ಫಿಟ್ನೆಸ್ ವತಿಯಿಂದ ಇದೇ ಏಪ್ರಿಲ್ 25ಕ್ಕೆ ಸುಳ್ಯದಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೀತಾ ಇದೆ ಅಂತ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಆಯೋಜಕರು ನನ್ನ ಜೊತೆ ಇದನ್ನು ಮಾತಾಡಿಸ್ತೀನಿ ನಾನು. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಮ್ಮ ಸುಳ್ಯದಲ್ಲಿ ಸ್ಟೇಟ್ ಲೆವೆಲ್ದು ಒಂದು ಕಾಂಪಿಟೇಷನ್ ನಡೀತಾ ಇದೆ ಬಾಡಿ ಬಿಲ್ಡಿಂಗ್. ಫಸ್ಟ್ ಅಂದರೆ ಮೊದಲ ಪ್ರಯತ್ನ ಅದು ಕೂಡ ಹರೀಶ್ ಫಿಟ್ನೆಸ್ ಕಡೆಯಿಂದ ಆಗ್ತಾ ಇದೆ. ಫಸ್ಟ್ ನಿಮ್ಮ ಜಿಮ್ನ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್. ಎಷ್ಟು ವರ್ಷ ಆಯಿತು, ಹೇಗೆ ಅಂತ? ಸೊ ಜಿಮ್ಮು ಸ್ಟಾರ್ಟ್ ಆಗಿ ನಾವೊಂದು ಇದು ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡಿ ಆಗಿದೆ, ಸೆಕೆಂಡ್ ಇಯರು. ಸೊ ಹಾಗಾಗಿ ನಾವು ತುಂಬ ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇದ್ವಿ. ಹಾಗಾಗಿ ನಾವು ಎಲ್ಲ ನಮ್ಮ ಜಿಮ್ ಮೆಂಬರ್ಸ್ ಎಲ್ಲ ಮಾತಾಡಿದಾಗ ನಾವೇ ಒಂದು ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ಈ ವರ್ಷ ಅದನ್ನು ಶುರು ಮಾಡಿದ್ದೀವಿ. ಅದು ಈ ತಿಂಗಳು 25ನೇ ತಾರೀಕು ನಡೀತಾ ಇದೆ. ಇದು ರಾಜ್ಯ ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ದೇಹದಾಡಿಯ ಸ್ಪರ್ಧೆ. ಯಾವ ರೀತಿ ಇರುತ್ತೆ ಸರ್? ಇದರಲ್ಲಿ 2 ಕ್ಯಾಟಗರಿ ಇರುತ್ತೆ. ಒಂದು ಬಾಡಿ ಬಿಲ್ಡಿಂಗ್, ಪ್ಯೂರ್ಲಿ ಪ್ರೊಫೆಷನಲ್ ಬಾಡಿ ಬಿಲ್ಡಿಂಗ್ ಇರುತ್ತೆ. ಇನ್ನೊಂದು ಮೆನ್ ಫಿಸಿಕ್ ಅಂತ ಒಂದು ಆ್ಯಡ್ ಮಾಡಿದ್ದೀವಿ. ಅದು ಈ ನಡುವೆ ಟ್ರೆಂಡ್ ಜಾಸ್ತಿ ಇದೆ ಅದು, ಹಾಗಾಗಿ ಅದೊಂದು ಮೆನ್ ಫಿಸಿಕ್ ಅಂತ ಮಾಡಿದ್ದೀವಿ. ಎರಡರಲ್ಲೂ 4 ಕ್ಯಾಟಗರಿ ಇರುತ್ತೆ. ಒಂದು ಶಾರ್ಟು, ಮೀಡಿಯಮು, ಟಾಲು, ಸೂಪರ್ ಟಾಲು ಅಂತ 4 ಕ್ಯಾಟಗರಿಯಲ್ಲೂ ಕ್ಯಾಶ್ ಪ್ರೈಸು, ಟ್ರೋಫಿ, ಆಮೇಲೆ ಮೆಡಲು ಇದೆ. ಓಕೆ. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿರುತ್ತೆ? ಇದು ಬಂಟರ ಭವನಲ್ಲಿ ನಡೆಯುತ್ತೆ. ಇದು ಸುಳ್ಯದ ಕೇರಪಾಲ ಬಂಟರ ಭವನದಲ್ಲಿ ನಡೆಯುತ್ತೆ. ಸೊ 11:00 ಸ್ಟಾರ್ಟ್ ಆಗುತ್ತೆ ಇದ್ರದ್ದು ಏನು ರಿಜಿಸ್ಟ್ರೇಷನು. ಹಾಗೆ ಆನ್ಲೈನ್ ರಿಜಿಸ್ಟ್ರೇಷನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಆಗಿದೆ ಸರ್ ರಿಜಿಸ್ಟ್ರೇಷನ್? ಈಗ ಸದ್ಯಕ್ಕೆ ಒಂದು 10 ರಿಜಿಸ್ಟ್ರೇಷನ್ ಆಗಿದೆ. ಅದು ನೆಕ್ಸ್ಟ್ 1 ವೀಕಲ್ಲಿ ಅದು ಕಂಪ್ಲೀಟ್ ಆಗ್ಬೋದು. ಸರಿನಾ? ಸೊ ಆಮೇಲೆ ಸ್ಪಾಟ್ ರಿಜಿಸ್ಟ್ರೇಷನು ಇಟ್ಟಿದ್ದೀವಿ. ಅದರಲ್ಲಿ ಕ್ಯಾಶ್ ಮಾತ್ರ ಮ್ಯಾಂಡೇಟ್ರಿ ಮಾಡಿದ್ದೀವಿ. ಇವಾಗ ಲಾಸ್ಟ್ ಡೇಟ್ ಯಾವಾಗ ಅಂತ ರಿಜಿಸ್ಟ್ರೇಷನ್ಗೆ ಆನ್ಲೈನಲ್ಲಾದರೆ ನಾವು 20ನೇ ತಾರೀಕು ಅಂತ ಮೆನ್ಷನ್ ಮಾಡಿದ್ದೀವಿ. ಅದರ್ ದೆನ್ ನೀವು ಸ್ಪಾಟ್ ರಿಜಿಸ್ಟ್ರೇಷನ್ ಬಂದರೆ ಇಮಿಡಿಯೇಟಾಗಿ ನಾವು ಮಾಡ್ತೀವಿ. ಅದು ಬೆಳಗ್ಗೆ 11:30 ಸ್ಟಾರ್ಟ್ ಆಗುತ್ತೆ, ಅಪ್ ಟು 2:30 ತನಕ ಇರ್ತದೆ ಸ್ಪಾಟ್ ರಿಜಿಸ್ಟ್ರೇಷನ್. ಅಡ್ಮಿಷನ್ ಫೀಸ್ ಏನಾದರೂ? ಹೌದು, ರಿಜಿಸ್ಟ್ರೇಷನ್ ಫೀಸು ಪರ್ ಕ್ಯಾಟಗರಿ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೌದು. ಓಕೆ.
ಅಂದರೆ ಈಗ ಸುಳ್ಯದಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಸುಳ್ಯದ ಜನತೆಯ ಸಪೋರ್ಟ್ ಯಾವ ರೀತಿ ಬೇಕು ಸರ್ ನಿಮಗೆ, ಯಾವ ಥರ ಅಂತ? ಸುಳ್ಯದ ಜನ ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ನಾವು ಇದೇ ಊರಲ್ಲಿ ಮಾಡೋದ್ರಿಂದ ಸಪೋರ್ಟು ಸಿಗುತ್ತೆ, ಏನು ತೊಂದರೆ ಇಲ್ಲ. ಯಾಕಂದರೆ ಒಳ್ಳೆ ಕಮೆಂಟ್ಸ್ ಬಂದರೆ ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ ನಮಗೆ, ಎಲ್ಲ ಎನ್ಕ್ವೈರೀಸು ಚೆನ್ನಾಗಿ ಬರ್ತಾ ಇದೆ. ಈಗ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿ ಆದರೂ ಕೂಡ ನೋಡೋದಕ್ಕೆ ಬರ್ಬೋದು. ಖಂಡಿತ ಅದಕ್ಕೇನು ಚಾರ್ಜಸ್ ಇಲ್ಲ. ಆಡಿಯನ್ಸ್ ಬರ್ಬೋದು, ಆರಾಮಾಗಿ ಬರ್ಬೋದು, ಅದು ಫ್ರೀ ಆಗಿದೆ. ಸಪೋರ್ಟ್ ಮಾಡ್ಬೋದು, ಹೌದು. ವಾಲಂಟ್ರಿ ಸಪೋರ್ಟ್ ಮಾಡೋದು, ಏನಾದರೂ ಬೇರೆ ಥರ ಏನೇ ಸಪೋರ್ಟ್ ಇದ್ದರೂ ಆರ್ಥಿಕ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಪೋರ್ಟ್ ಮಾಡ್ಬೋದು. ನಿಮ್ಮ ಹೆಸರು ಹೇಳಿಬೇಡಿ, ಜೊತೆಗೆ ನಿಮ್ಮ ಟೀಮ್ ಕೂಡ ಇದೆ. ನನ್ನ ಹೆಸರು ಹರೀಶ್ ಕುಮಾರ್ ಅಂತ. ನಾನು ಈ ಜಿಮ್ಮಿನ ಮಾಲೀಕನಾಗಿರುತ್ತೇನೆ, ಹಾಗೂ ನಾನು ಒಂದು 25 ವರ್ಷದ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದೀನಿ, ಹಾಗೂ ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡರ್ ನಾನು. ಸೊ ಹಾಗಾಗಿ ಇವರು ನಿಧಿ ಅಂತ, ಇವರು ನಮ್ಮ ಜಿಮ್ ಮೆಂಬರು, ಇವರು ಕಮಿಟಿಯಲ್ಲಿದ್ದಾರೆ. ಹಾಗೆ ವಿಷ್ಣು ಅಂತ, ಇವರು ನಮ್ಮ ಕಾರ್ಯದರ್ಶಿ. ಅವರು ಪ್ರವೀಣ್ ಅಂತ, ಅವರು ಅಧ್ಯಕ್ಷರಾಗಿದ್ದಾರೆ. ಆ್ಯಂಡ್ ಅವರು ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡರ್ ವಿನ್ನರ್ ಸಮೇತ, ಸರಿನಾ? ಆ್ಯಂಡ್ ಯಕ್ಷಿತ್ ಅಂತ, ಇವರು ಈ ನಡುವೆ ಈ ಸಲ ನಮ್ಮ ಕಾಂಪಿಟೇಷನ್ ಕೇಳೋದಕ್ಕೆ ಬಿಟ್ಟು ನಾನು ನಮ್ಮ ಈಗ ಹೊರಗಡೆಯಿಂದ ಬರ್ತಾರೆ ಸರಿ ಸರ್, ಬಟ್ ಇಲ್ಲಿ ನಮ್ಮ ಜಿಮ್ಮಿನಿಂದ ಅಂದರೆ ಬಾಯ್ಸ್ ರೆಡಿ ಆಗ್ತಾ ಇದ್ದಾರೆ. ಡೆಫಿನೆಟ್ಲಿ ಏನಾದರೂ ನಾವೀಗ ಕಾಂಪಿಟೇಷನ್ ಮಾಡಿದಾಗ ನಮ್ಮ ಜಿಮ್ಮಿಂದ ರೆಪ್ರೆಸೆಂಟ್ ಮಾಡಲೇಬೇಕು. ಹಾಗಾಗಿ ನಮ್ಮ ಜಿಮ್ಮಿಂದ ಒಂದು 7-8 ಜನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹೌದು, ರೆಡಿ ಆಗಿದ್ದಾರೆ. ಆಲ್ರೆಡಿ ಪ್ರವೀಣ್ ಪಾನಿತ್ ಎಲ್ಲ ಗೊತ್ತಿರಬೇಕು ನಿಮಗೆ, ಆಲ್ರೆಡಿ ಅವರು ಗೊತ್ತಿರೋ ಬಾಡಿ ಬಿಲ್ಡರ್, ಅವರು ರೆಡಿ ಆಗ್ತಿದ್ದಾರೆ. ಅವರು ಈ ಸಲ ಮಾಡ್ತಿದ್ದಾರೆ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟ ಎರಡಕ್ಕೂ ಮಾಡ್ತಿದ್ದಾರೆ. ಅದಾದಮೇಲೆ ಯಕ್ಷಿತ್ ಅಂತ, ಫಸ್ಟ್ ಟೈಮ್ ನ್ಯೂ ಕಮ್ಮರು, ಅವರು ಈ ಸಲ ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದಾರೆ. ಅವರು ನಮ್ಮ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾಯಿದ್ರು. ಸೊ ಅವರಿಗೆ ಹೇಳಿ ಮೋಟಿವೇಟ್ ಮಾಡಿ ಅವರು ಈ ಸಲ ರೆಡಿ ಆಗ್ತಿದ್ದಾರೆ. ಸೊ ಅದನ್ನು ನೀವು ನಾಡ್ದು ನೋಡ್ಬೋದು. ನಮ್ಮ ಅಭಿಜಿತ್ ಅಂತ ಹೇಳ್ಬಿಟ್ಟು ಅವರು ಬಂದು ತುಂಬ ವರ್ಷದಿಂದ ವರ್ಕೌಟ್ ಮಾಡ್ತಾಯಿದ್ದಾರೆ. ಸೊ ಲಾಸ್ಟ್ ಟೈಮ್ ಅವರು 2026 ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ನು ಮಂಗಳೂರಲ್ಲಿ ಮಾಡಿದರು, ಅದರಲ್ಲಿ 4th ಪ್ಲೇಸ್ ವಿನ್ ಆಗಿದ್ದಾರೆ. ಸೊ ಈ ಸಲ ನಮ್ಮ ಇದರಲ್ಲಿ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟ ಎರಡಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ಅಂದರೆ ಈಗ ಬಾಯ್ಸಿಗೆ ಮಾತ್ರ, ಲೇಡೀಸಿಗೆ ಏನಿಲ್ಲ? ಲೇಡೀಸ್ಗೂ ಇದೆ, ಬಟ್ ಲೇಡೀಸ್ಗೆ ಅಂತ ನಾವು ಕಾಂಪಿಟೇಷನ್ ಮಾಡಿಲ್ಲ ಈ ಸಲ. ಯಾಕಂತಂದರೆ ಇದು ಫಸ್ಟ್ ಟೈಮ್ ಮಾಡಿದಾಗ ನಮಗೆ ಜನ ಯಾವ ಥರ ಬರ್ತಾರೆ ಅಂತ ಗೊತ್ತಿಲ್ಲ, ಯಾವುದು ನಮಗೆ ಗೊತ್ತಿಲ್ಲದ್ರೆ ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ನೆಕ್ಸ್ಟ್ ಇಯರ್ ನಾವು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಆ ಥರನೇ ಮಾಡಬೇಕು ಅಂತ. ಸೊ ಡೆಫಿನೆಟ್ಲಾಗಿ ಅದನ್ನು ನಾವು ತಿಳಿಸ್ಕೊಡ್ತೀವಿ ಏನಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇವಾಗ ನನ್ನೊಂದಿಗೆ ಈ ಒಂದು ಜಿಮ್ನಲ್ಲಿ ಟ್ರೈನಿಂಗ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಟ್ರೈನರ್ ಇದ್ದಾರೆ, ಪ್ರವೀಣ್ ಪಾನತಿಲ ಅಂತ. ಸಾಕಷ್ಟು ಪ್ರೈಸ್ಗಳನ್ನು ತಗೊಂಡಿದ್ದಾರೆ, ನಾವು ನ್ಯೂಸ್ನಲ್ಲಿ ಆಲ್ಮೋಸ್ಟ್ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಪ್ರವೀಣ್ ಅವರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಫಸ್ಟ್ ಇವಾಗ ನಮ್ಮ ಈ ಒಂದು ಹರೀಶ್ ಫಿಟ್ನೆಸ್ ಜಿಮ್ನಿಂದ ಕಾರ್ಯಕ್ರಮ ಕೂಡ ನಡೆಯುತ್ತೆ ಏಪ್ರಿಲ್ 25ಗೆ. ಸೊ ಹಾಗಾಗಿ ಎಷ್ಟು ರೆಡಿ ಆಗಿದ್ದೀರಾ, ಹೇಗೆ ಅಂತ? ಇಲ್ಲ, ನಾವು ಈಗ ಒಂದು 3 ಮಂತಿಂದ ಈಗ ಇದಕ್ಕೆ ಇವೆಂಟಿಗೆ ಅಂತಲೇ ರೆಡಿ ಆಗ್ತಿದ್ದೇವೆ. ನಾವು ಇವೆಂಟ್ ಆಗೋದರ ಜೊತೆಗೆ ನಮ್ಮ ಜೊತೆ ಯಾರು ಹುಡುಗರಿದ್ದಾರೆ ಅವರನ್ನು ಕೂಡ ನಾವು ರೆಡಿ ಮಾಡಿಕೊಂಡು ಜೊತೆಗೆ ಎಲ್ಲರೂ ಒಟ್ಟಿಗಿದ್ದೇವೆ. ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೇವೆ. ಅಂದರೆ ಮೊದಲಂದರೆ ನಾವು ಈಗ ಹೊರಗಡೆ ಎಲ್ಲ ಇವೆಂಟಿಗೆ ಹೋದಾಗ ಒಬ್ಬೊಬ್ಬರೇ ಹೋಗ್ತಿದ್ದೆವು, ಯಾರಂತ ಇರಲಿಲ್ಲ. ಅದೇ ಈ ನಡುವೆ ಈಗ ಒಂದು 6 ಮಂತ್ 1 ಇಯರ್ ಹತ್ರದಿಂದ ಈಗ ಒಂದು ಟೀಮ್ ಅಂತ ಮಾಡ್ತಾ ಇದ್ದೇವೆ. ಅಂದರೆ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ, ಹುಡುಗರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ. ಹುಡುಗರು ಅಂತಲ್ಲ, ಹುಡುಗಿರಿಗೆ ಕೂಡ ಇಲ್ಲಿ ಜಿಮ್ ಅಂದರೆ ಯುನಿಸೆಕ್ಸ್ ಎರಡೂ ಇದೆ ಅಲ್ವಾ ಸರ್? ಎಕ್ಸ್ಪ್ಲೇನ್ ಮಾಡಿ ಯಾವ ಥರ ಇದೆ ಅಂತ. ಅಂದರೆ ನಮ್ಮಲ್ಲಿ ಸಪ್ರೇಟ್ ಅಂತೇಳಿ ಹುಡುಗಿರ ಸಪ್ರೇಟ್ ಟೈಮಿಂಗು, ಹುಡುಗರು ಸಪ್ರೇಟ್ ಟೈಮಿಂಗ್ ಆ ಥರ ಏನಿಲ್ಲ. ಅಂದರೆ ಎಲ್ಲರೂ ಒಂದೇ ಟೈಮಲ್ಲಿ ಬಂದು ಮಾಡ್ತಾರೆ, ಮತ್ತು ಒಳ್ಳೆ ರಿಸಲ್ಟ್ ಕೂಡ ಸಿಗ್ತದೆ ಇಲ್ಲಿ. ಅಂದರೆ ನಾವು ಕೊಡುವ ಅಂದರೆ ಯಾವ ಥರ ಮಾಡಬೇಕು ವರ್ಕೌಟ್, ಅಂದರೆ ಯಾರಿಗೆ ಯಾವ ಥರ ಬೇಕು ಅಂತೇಳಿ ನಾವು ಅವರನ್ನು ನೋಡಿಬಿಟ್ಟು ಅವರ ಸ್ಟ್ರೆಂತ್ ಯಾವ ಥರ ಇದೆ, ಅವರ ಸ್ಟೆಮಿನಾ ಯಾವ ಥರ ಇದೆ, ಆ ಥರಕ್ಕೆ ನೋಡಿಬಿಟ್ಟು ನಾವು ಅವರಿಗೆ ವರ್ಕೌಟನ್ನು ಕೊಡ್ತೇವೆ. ಅಂದರೆ ಡಯಟು ಕೊಡ್ತೇವೆ, ಮತ್ತು ವೀಕ್ಲಿ ಅವರಿಗೆ ಯಾವ ಥರ ಇದೆ ಅಂತ, ಅಂದರೆ ಏನು ಚೇಂಜಸ್ ಇದೆ ಎಲ್ಲನೂ ವಿಚಾರಿಸ್ಕೊಂಡು ಡಯಟ್ ಕೂಡ ಕೊಟ್ಕೊಂಡು ಏನೇ ಮಿಸ್ಟೇಕ್ ಇದ್ದರೂ ಕೂಡ ನಾವು ಕರೆಕ್ಟ್ ಮಾಡಿಕೊಂಡು ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ತೇವೆ. ಫೀಸ್ ಎಲ್ಲ ಯಾವ ರೀತಿ ಇರುತ್ತೆ, ಹೇಗೆ? ಫೀಸ್ ಬಂದುಬಿಟ್ಟು ಅಂದರೆ ಸ್ಟಾರ್ಟಿಂಗ್ ಈಗ ಬಿಗಿನರ್ಸ್ ಯಾರು ಸ್ಟಾರ್ಟಿಂಗ್ ಜಾಯ್ನ್ ಆಗ್ತಾರೆ ಅವರಿಗೆ 500 ರುಪೀಸ್ ಫೀಸ್ ಮತ್ತು 700 ರುಪೀಸ್ ಅಡ್ಮಿಷನ್ ಫೀಸ್ ಅಂತ ಸ್ಟ್ರೆಂತಿಗೆ ಇರುತ್ತೆ. ಕಾರ್ಡಿಯೋ ಸೆಕ್ಷನ್ ಬಂದರೆ 500 ರುಪೀಸ್ ಫೀಸ್ ಮತ್ತು 900 ಅಡ್ಮಿಷನ್ ಫೀಸ್ ಅಂತ ಇರುತ್ತೆ. ಮತ್ತು 3 ಮಂತಿಗೆ ತಗೊಂಡ್ರೆ ನಿಮಗೆ ಸ್ಟ್ರೆಂತಲ್ಲಿ ಆದರೆ 2100 ರುಪೀಸ್ ಅಂತ, ಅಂದರೆ 500 ರುಪೀಸ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಕಾರ್ಡಿಯೋದಲ್ಲಿ ನಿಮಗೆ 2700 ರುಪೀಸ್ ಇರುತ್ತೆ. 500 ಸ್ಪೆಷಲ್ ಟ್ರೈನಿಂಗ್ ಬೇಕಾದ್ರೆ ತಗೊಳ್ಬೋದು, ಎಕ್ಸ್ಟ್ರಾ ಸ್ಪೆಷಲ್ ಟ್ರೈನಿಂಗ್ ತಗೊಳ್ಬೋದು. ಅಂದರೆ ಪರ್ಸನಲ್ ಟ್ರೈನಿಂಗ್ ಅಂತೇಳಿ ನಮ್ಮ ಜೊತೆ ಒಬ್ಬರು ಪರ್ಸನಲ್ ಟ್ರೈನರ್ ಇದ್ದಾರೆ, ಸರ್ಟಿಫೈಡ್ ಟ್ರೈನರ್ ವಿನ್ಸೆಂಟ್ ಅಂತ. ಅವರು 6 ಮಂತ್ ಚಾರ್ಜ್ ಮಾಡ್ತಾರೆ, ಬಟ್ ಅದೇ ಥರ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಅಂದರೆ ವೆಯ್ಟ್ ಲಾಸ್ಗೆ ಮಾತ್ರ ಅಂತ ಹೇಳಿಲ್ಲ, ಅಂದರೆ ಕೆಲವು ಕಡೆ ಅವರು ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ಹೇಳಿದರೆ ಜಿಮ್ಮಿಗೆ ಹೋದ ಕೂಡಲೇ ಬರೀ ವೆಯ್ಟ್ ಲಾಸ್ ಅಂದರೆ ಬಾಡಿ ಬಿಲ್ಡಿಂಗ್ ಮಾತ್ರ. ನಮ್ಮಲ್ಲಿ ಏನಂತ ಹೇಳಿದರೆ ಈಗ ಅಕಸ್ಮಾತ್ ಇಂಜುರೀಸ್ ಆದವರು ಕೂಡ, ತುಂಬ ಜನ ಇಂಜುರೀಸ್ ಆದವರು ಕೂಡ ನಮ್ಮಲ್ಲಿ ರಿಕವರಿ ಆಗಿ ಹೋಗಿರುವಂಥದ್ದು ಇದೆ.
ಎಲ್ಲ ರೀತಿ ಯಾವುದೇ ಹಾಸ್ಪಿಟಲಿಂದ ಕೂಡ ರೆಫರ್ ಮಾಡಿರ್ತಾರೆ, ಅಂದರೆ ಈ ಥರ ನೀವು ವರ್ಕೌಟ್ ಮಾಡಬೇಕು. ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿದಾಗ ಅದರಲ್ಲಿ ಕೂಡ ಕೆಲವರು ಏಜ್ ಆದವರು ಕೂಡ ಬರ್ತಾ ಇದ್ದಾರೆ, ಸೊ ಹಾಗಾಗಿ ಅವರಿಗೆ ಕೂಡ ಗೈಡ್ ಕೊಡ್ತೀರಾ ಅನ್ನುವಂಥದ್ದು. ಅಂದರೆ ಏಜ್ ತಿಳಿದ್ರೆ ನಮಗೆ ಏಜ್ ಆದವರು ತುಂಬ ಜನ ಕೇಳ್ತಾರೆ, ನಿಮಗೆ ಏಜ್ ಆದವರಿಗೆ ನೀವು ಈಗ ಜಿಮ್ ಬೇಡ ನನಗೆ ಏನು ತೊಂದರೆ ಇಲ್ಲ ಆ ಥರ, ನನಗೆ ಯಾಕೆ ಬೇಕು ಅಂತ ಕೇಳ್ತಾರೆ. ಆ ಥರ ಏನಿಲ್ಲ, ಅಂದರೆ ಏಜ್ ಅದು ಹೇಳ್ತೀವಲ್ಲ, ಏಜ್ ಜಸ್ಟ್ ಎ ನಂಬರ್ ಅಂತ ಹೇಳ್ತೀವಿ, ಅದನ್ನು ಇಲ್ಲಿ ನಮ್ಮಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ತಿಳಿದರೆ ನಾವು ಅವರ ಏಜ್ ನೋಡ್ಕೊಂಡು ಅವರಿಗೆ ಏನಿದೆ ಹೆಲ್ತ್ ಇಶ್ಯೂ ಅದನ್ನು ಎಲ್ಲ ನೋಡ್ಕೊಂಡು ನಾವು ವರ್ಕೌಟ್ ಕೊಡಬೇಕು. ಅಂದರೆ ಹುಡುಗರಿಗಿಂತ ಸ್ವಲ್ಪ ಜಾಸ್ತಿ ರೆಸ್ಟ್ ಕೊಡಬೇಕಾಗ್ತದೆ ಅವರಿಗೆ, ಮತ್ತು ವರ್ಕೌಟಲ್ಲಿ ಕೂಡ ನೋಡ್ಕೊಂಡು ಕೊಡಬೇಕು. ಹಾಗೆ ಅಂದರೆ ಈಗ ಕಂಪೇರ್ ಮಾಡಿದ್ರೆ ಈಗ ಸುಳ್ಳೆ ಸ್ವಲ್ಪ ಟೌನ್ ಅಂದರೆ ಹಳ್ಳಿ ಭಾಗ, ಸೊ ಹಾಗಾಗಿ ಬರೋದಕ್ಕೆ ಕೆಲವರಿಗೆ ಮುಜುಗರ ಇರುತ್ತೆ, ಸೊ ಹಾಗಾಗಿ ಇಲ್ಲಿ ಜಿಮ್ಗೆ ಬರೋದಕ್ಕೆ ಅಂತ. ಸೊ ಹಾಗಾಗಿ ನೀವು ಯಾವ ರೀತಿ ರೆಫರ್ ಮಾಡ್ತೀರಾ ಈ ಜಿಮ್ಗೆ ಬರಬೇಕು ಅನ್ನುವಂಥದ್ದು, ಜೊತೆಗೆ ಯಾವ ರೀತಿ ಮೆಟೀರಿಯಲ್ಸ್ಗಳೆಲ್ಲ ಇದೆ ಅನ್ನುವಂಥದ್ದು ಅಂತ? ಅಂದರೆ ಇಲ್ಲಿ ಬರೋದಕ್ಕೆ ಅಂತ ಹೇಳಿದರೆ, ಆದರೆ ತುಂಬ ಜನ ಹೇಳ್ತಾರೆ ಅಂದರೆ ನಮಗೆ ಆಗ್ತಾ ಇಲ್ಲ ಬರಲಿಕ್ಕೆ, ಜನ ಇರ್ತಾರೆ ಆ ಥರ ಅಂತ. ನಮ್ಮಲ್ಲಿ ತಂಡ ಟೈಮಿಂಗ್ ಇದೇ ಟೈಮಿಂಗ್ ಅಂತೇಳಿ ಇಲ್ಲ. ಅಂದರೆ ಬೆಳಗ್ಗೆ ಒಂದು 5 o'clock ಸ್ಟಾರ್ಟ್ ಆದರೆ ಕ್ಲೋಸ್ ಆಗೋದು 11 ಮೇಲೇ ಕ್ಲೋಸ್ ಆಗೋದು. ಬಟ್ ಅವರಿಗೆ ನಾವು ಈಗ ಆ ಥರ ತುಂಬ ಜನ ಇರುವ ಮಾಡ್ಲಿಕ್ಕೆ ಆಗೋದ್ರಿಂದ ಅವರು 1 week 2 week ಒಂದು ನಾವು ಇರುವ ಟೈಮಲ್ಲಿ ವರ್ಕೌಟ್ ಕಲ್ತ್ಕೊಂಡ್ರೆ ಬೇಸಿಕ್ ನಾವು ಸ್ಟ್ಯಾಂಡರ್ಡಾಗಿ ಹೇಳಿಕೊಡ್ತೇವೆ. ಅಂದರೆ ಯಾವ ಥರ ಮಾಡಬೇಕು ಅಂತ ಹೇಳಿಕೊಟ್ರೆ ಮತ್ತೆ ಅವರು ಅವರ ಫ್ರೀ ಟೈಮಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ. ಗೈಡ್ ಬೇಕಿದ್ರೆ ಕೊಡ್ತೀರಾ? ಗೈಡ್ ಕೊಡ್ತೇವೆ ನಾವು. ಈಗ ನಾವು ಕಂಪೇರ್ ಮಾಡಿದರೆ, ಈಗ ಹೊರಗಡೆಗೂ ಇಲ್ಲಿ ಕಂಪೇರ್ ಮಾಡಿದರೆ ನಮ್ಮ ಮೆಟೀರಿಯಲ್ಸ್ ಅಲ್ಲಿ ಯಾವ ರೀತಿ ಇದೆ ಸರ್, ಹೇಗೆ ಏನು ಅಂತ? ಅಂದರೆ ಮೆಟೀರಿಯಲ್ ಎಲ್ಲನೂ ತುಂಬ ಸ್ಟ್ಯಾಂಡರ್ಡ್ ಆಗಿದೆ, ಮತ್ತೇನಂತ ಹೇಳಿದ್ರೆ ತುಂಬ ಚೆನ್ನಾಗಿ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಅಂದರೆ ಎವ್ರಿ ಮಂತ್ಗೆ ಅದನ್ನು ಸರ್ವಿಸ್ ಮಾಡಿಕೊಂಡು, ಅಂದರೆ ಇಲ್ಲಿ ಇಂಪ್ರೂವ್ಮೆಂಟ್ ಅಂದರೆ ಇಲ್ಲಿ ಮಾಡಿದರೆ ಎಲ್ಲಿ ಬೇರೆ ಜಿಮ್ಮಲ್ಲಿ ಮಾತ್ರ ಇಂಪ್ರೂವ್ಮೆಂಟ್ ಆಗೋದು, ಅಂದರೆ ಮೆಟೀರಿಯಲ್ ಹೈ ಕ್ವಾಲಿಟಿ ಇದ್ದರೆ ಮಾತ್ರ ಇಂಪ್ರೂವ್ಮೆಂಟ್ ಆಗೋದು ಅಂತೇನಿಲ್ಲ. ನಾವು ಇಲ್ಲಿ ವರ್ಕೌಟ್ ಮಾಡೋದ್ರ ಮೇಲೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಅದಕ್ಕೆ ನೀವೇ ಸಾಕ್ಷಿ, ಯಾಕೆಂತ ಹೇಳಿದರೆ ಸಾಕಷ್ಟು ಪ್ರಶಸ್ತಿಗಳನ್ನು ಗೆದ್ದಿದ್ದೀರಾ. ಯಾವುದೆಲ್ಲ ಗೆದ್ದಿದ್ದೀರಾ ಅಂತ ಲಾಸ್ಟಾಗಿ ಹೇಳಿಬಿಡಿ ಹೇಗೆ ಅಂತ. ಓಕೆ, ನಾನು ಸುಮಾರು 12-13 ಇವೆಂಟ್ ಮಾಡಿದ್ದೇನೆ. ಅದರಲ್ಲಿ ಮಿಸ್ಟರ್ ಯುವರತ್ನ ಅಂತ ಹಾಸನದಲ್ಲಿ, ಅದರಲ್ಲಿ ನಾನು ಫಸ್ಟ್ ಪ್ಲೇಸ್ ಮಾಡಿದ್ದೆ. ಮತ್ತು ಮಿಸ್ಟರ್ ವರ್ಲ್ಡ್ ಅಂತೇಳಿ ಬ್ಯಾಂಗ್ಳೂರಲ್ಲಿ ಒಂದಾಗಿತ್ತು. ಅಂದರೆ ಸುಮಾರು ವರ್ಷದ ಮೇಲೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಆಗಿತ್ತು ಮಿಸ್ಟರ್ ವರ್ಲ್ಡ್ ಅಂತ. ಅದರಲ್ಲಿ ನಾನು ಟಾಪ್ 10 ಬಂದಿದ್ದೆ. ಆಮೇಲೆ ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಕಾಫಿನಾಡು, CFS ಕ್ಲಾಸಿಕ್, ಆಮೇಲೆ ಮಾರುತಿ ಕ್ಲಾಸಿಕ್, ಸಾಕಷ್ಟಿದೆ. ಈಗ ಇಲ್ಲಿಗೆ ಜಿಮ್ಮಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನಂಬರನ್ನು ಕೆಳಗಡೆ ಸ್ಕ್ರಾಲ್ ಹಾಕಿರ್ತೀನಿ, ಕಾಲ್ ಮಾಡ್ಕೊಂಡು ಬರ್ಬೋದು ಎನಿ ಟೈಮ್. ಅಂದರೆ ಮಾರ್ನಿಂಗು ಈಗ 5-6 o'clock ಸುಮಾರು 10 ನಾನು ಇರ್ತೇನೆ. ಮತ್ತು ಈವ್ನಿಂಗ್ ಕೂಡ ಒಂದು 5 o'clock ಮೇಲೆ ನಾನು ಇರ್ತೇನೆ. ಬೇಸಿಕ್ಕಾಗಿ ಎಲ್ಲರಿಗೂ ನಾವು ಚೆನ್ನಾಗಿ ಬಂದರೆ ಅವರನ್ನು ಚೆನ್ನಾಗಿ ಹೇಳ್ಕೊಡ್ತೇವೆ. ಅವರಿಗೆ ಟೋಟಲಿ ಫ್ರೆಂಡ್ಲಿ ಆಗಿದ್ದೀರಾ? ಫ್ರೆಂಡ್ಲಿ ಆಗಿದ್ದೇವೆ. ನಮ್ಮ ಇಲ್ಲಿ ಎಲ್ಲರೂ ಕೂಡ ಅಷ್ಟೇ, ಅವರು ಯಾವುದೇ ಥರದಿಲ್ಲ, ಚೆನ್ನಾಗಿ ಎಲ್ಲರಿಗೂ ಹೇಳ್ಕೊಟ್ಕೊಂಡು ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ಲಾಸ್ಟ್ ಆಗಿ ಏನು ಹೇಳ್ತೀರಾ ಅಂತ, ಈ ಒಂದು ಲಾಸ್ಟ್ 25th ಕಾರ್ಯಕ್ರಮ ಇದೆ, ಯಾವ ರೀತಿ ಸಹಕಾರ ಬೇಕು, ಜೊತೆಗೆ ಜಿಮ್ಗೆ ಯಾವ ರೀತಿ ಬರಬೇಕು ಅಂತ ಲಾಸ್ಟ್? ಅಂದರೆ ನಮಗೆ ಎಲ್ಲರ ಅಂದರೆ ಸುಳ್ಯ ಜನತೆ ಎಲ್ಲರ ಸಂಪೂರ್ಣ ಸಪೋರ್ಟ್ ನಮಗೆ ಬೇಕಾಗ್ತದೆ. ಅಂದರೆ ಸುಳ್ಯದಲ್ಲಿ ತುಂಬ ಜನಕ್ಕೆ ಈ ಬಾಡಿ ಬಿಲ್ಡಿಂಗಿನ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಗೊತ್ತಿಲ್ಲ. ಬಾಡಿ ಬಿಲ್ಡಿಂಗ್ ಹೇಳಿದರೆ ವೆಯ್ಟ್ ಎತ್ತದ ಅಂತೆಲ್ಲ ಕೇಳ್ತಾರೆ. ಬಟ್ ಅದು ಈ ಬಾಡಿ ಬಿಲ್ಡಿಂಗ್ ಹೇಳಿದರೆ ಏನು ಅಂತ ಹೇಳುವಂಥದ್ದನ್ನು ನೀವು April 25th ಬಂಟರ್ ಭವನ ಸುಳ್ಯದಲ್ಲಿ ನಡೆಯುವಂಥ ಇವೆಂಟಲ್ಲಿ ಬಂದು ನೋಡಿ, ಆಮೇಲೆ ನಿಮಗೆ ಗೊತ್ತಾಗ್ತದೆ ಬಾಡಿ ಬಿಲ್ಡಿಂಗಿಗೆ ಇರುವ ವ್ಯಾಲ್ಯೂ, ಕ್ರೇಜ್ ಏನಂತೇಳಿ ಗೊತ್ತಾಗ್ತದೆ. ಆದಷ್ಟು ಬೇಗ ಬಂದು ಜಾಯ್ನ್ ಆಗಿ. ಅಂದರೆ ನೀವು ವರ್ಕೌಟ್ ಮಾಡಲಿಕ್ಕೆ ಮೊದಲು ನೀವು ಎಲ್ಲಿ ಚೆನ್ನಾಗಿ ಗೈಡ್ ಕೊಡ್ತಾರೆ, ಎಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಬಟ್ ನಿಮಗೆ ಬೇಕಾಗಿರೋದು ರಿಸಲ್ಟ್ ಬೇಕಾಗಿರೋದು. ನೀವು ದುಡ್ಡು ಕೊಟ್ಟು ಬಂದಿರ್ತೀರ, ಎಲ್ಲಿಂದನೂ ಬಂದಿರ್ತೀರ, ಕಷ್ಟಪಟ್ಟು 1 ಗಂಟೆ 1.5 ಗಂಟೆ ವರ್ಕೌಟ್ ಮಾಡ್ತೀರಾ, ನಿಮಗೆ ಅದಕ್ಕೆ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ಅದೊಂದು ವ್ಯಾಲ್ಯೂ ಇರ್ತದೆ. ಓಕೆ, ಇವಾಗ ನೀವೆಲ್ಲರೂ ಕೂಡ ರೆಡಿ ಆಗ್ತಾ ಇದ್ದೀರಾ? ನಿಮ್ಮೆಲ್ಲರ ಬಾಡಿ ಅಂದರೆ ಕರೆಕ್ಟ್ ಬಾಡಿ ಬಿಲ್ಡಿಂಗ್ ಅನ್ನ ಟ್ರೈನ್ ಅಪ್ ಕೊಡ್ತಾ ಇದ್ದೀರಾ? ನಾನು ನೋಡಬೇಕು. ಸೊ ಹಾಗಾಗಿ ನೋಡುವಲ್ಲ ಸರ್, ಬನ್ನಿ. ಈ ಒಂದು ಜಿಮ್ನಲ್ಲಿ ಬರೀ ಬಾಡಿ ಬಿಲ್ಡಿಂಗ್ನ ಬಗ್ಗೆ ಮಾತ್ರ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಅಲ್ಲ, ಇಲ್ಲಿ ನಿಮಗೆ ಡೈಲಿ ನಾವು ಹೆಲ್ದಿಯಾಗಿ ಫಿಟ್ಟಾಗಿ ಕಾಣಿಸೋದಕ್ಕೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ಹಾಗಾಗಿ ನನ್ನೊಂದಿಗೆ ಇಲ್ಲಿ ಡೈಲಿ ಬಂದು ಒಂದು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರುವಂತಹ ಸರ್ ಇದ್ದಾರೆ. ಸೊ ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನಿಮ್ಮ ಹೆಸರು? ಪುನೀತ್ ಅಂತ ಹೇಳಿ. ಓಕೆ, ಏನು ವರ್ಕ್ ಮಾಡ್ತಾ ಇದ್ದೀರಾ? ನಾನು SBI ವರ್ಕ್ ಮಾಡ್ತಿದ್ದೆ. SBI ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲಿಗೆ ಎಷ್ಟು ಟೈಮಿಂದ ಬರ್ತಾ? 5 ತಿಂಗಳಿಂದ ಬರ್ತಾ ಇದ್ದೇನೆ ಇಲ್ಲಿ. ಓಕೆ, ಒಳ್ಳೆ ಹೆಲ್ದಿಯಾಗಿ, ಒಳ್ಳೆ ಫಿಟ್ನೆಸ್ಗೆ ಒಳ್ಳೆ ಚೆನ್ನಾಗಿ ಉಂಟು ಇಲ್ಲಿ. ಮತ್ತು ಹರೀಶ್ ಸರ್ ಮಾತ್ರ ಅಲ್ಲದೆ ಬೇರೆ ಇಲ್ಲಿ ಬರುವಂಥ ವರ್ಕೌಟ್ ಮಾಡೋರು ಕೂಡ ಒಳ್ಳೆ ರೀತಿ ನಮಗೆ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಯಾವ ರೀತಿ ಮಿಸ್ ಆಗಿದ್ರು ಕೂಡ ಈ ರೀತಿ ಮಾಡಬೇಕು ಅಂತ ಹೆಲ್ಪ್ ಮಾಡ್ತಾರೆ. ಒಂದು ಫ್ರೆಂಡ್ಲಿ ಜಿಮ್ ಅಂತ ಹೇಳ್ಬೋದು. ಇದೊಂದು ಭಾಳ ಖುಷಿ ಆಗ್ತಾ ಉಂಟು ಇಲ್ಲಿ ಬರಲಿಕ್ಕೆ. ಮೊದಲು ಬೇರೆ ಕಡೆಯಲ್ಲಿ ಇದ್ದೆ ನಾನು, ಈಗ ಒಂದು ಇಲ್ಲಿ ಬಂದು 5 ತಿಂಗಳಾದ ನಂತರ ಕೂಡ ಇನ್ನೂ ಬರುವಂತೇಳಿ ಖುಷಿ ಆಗ್ತಾ ಉಂಟು ಇಲ್ಲಿ. ಹಾಗಾಗಿ ಒಂದು ಚೆನ್ನಾಗಿರುವಂತಹ ವಾತಾವರಣ ಇದೆ ಅಂತ ನೀವು ಮಾತು ಹೇಳ್ತೀವಿ ಅಂತ. ಥ್ಯಾಂಕ್ ಯು ಸೋ ಮಚ್.
ನಮ್ಮದು ಸುಳ್ಯ ತಾಲೂಕು, ಸೊ ಹಾಗಾಗಿ ಸಣ್ಣ ತಾಲೂಕಾಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಹಳ್ಳಿ ಭಾಗದವರು. ಸೊ ಹಾಗಾಗಿ ಇಲ್ಲಿ ಕೆಲವರು ಲೇಡೀಸಿಗೆ ಬರೋದಕ್ಕೆ ನಾಚಿಕೆ ಮುಜುಗರ ಆಗುತ್ತೆ. ಬಟ್ ನಮ್ಮ ಈ ಒಂದು ಹರೀಶ್ ಫಿಟ್ನೆಸ್ ಜಿಮ್ಮಿಗೆ ಲೇಡೀಸ್ ಕೂಡ ಬರ್ತಾರೆ, ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ ಅನ್ನೋದಕ್ಕೆ ನಮ್ಮ ಮುಂದೆ ಉದಾಹರಣೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ದೀಪಿಕಾ ಲೋಕೇಶ್ ಅವರು. ಮೇಡಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ. ಹರೀಶ್ ಫಿಟ್ನೆಸ್ ಜಿಮ್ಮಿಗೆ ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ, ಹೇಗಿದೆ ಅಂತ? ನಾನು 2 years ಇಂದ ಬರ್ತಾ ಇದ್ದೀನಿ. ಒಳ್ಳೆ ಫ್ರೆಂಡ್ಲಿ ಆಗಿದೆ, ಚೆನ್ನಾಗಿ ವರ್ಕೌಟ್ ಕೂಡ ಗೈಡ್ ಮಾಡ್ತಾರೆ. ಏನಾದರೂ ಮಿಸ್ಟೇಕ್ ಇದ್ದಾಗ ಆವಾಗಲೇ ಕರೆಕ್ಷನ್ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ. ನಿಮಗೆ ಅಂದರೆ ಪರ್ಸ್ನಲ್ ಈಗ ನೀವೇನಾದರೂ ವೆಯ್ಟ್ ಲಾಸ್ ಆಗಿದ್ದೀರಾ, ಹೇಗೆ ಏನು? ನಾನು ಸ್ಟಾರ್ಟಿಂಗ್ ಬರುವಾಗ 89 kgs ಇದ್ದೆ. ಇವಾಗ ನಾನು 89 ಇದ್ರಿ, ಇವಾಗ 71, 72 ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಇನ್ನೂ ಕಮ್ಮಿ ಆಗಬೇಕು, ಸಡನ್ ಕಮ್ಮಿ ಆಗೋದು ಬೇಡ ಅಂತ ನೋಡ್ಕೊಂಡು ಸ್ಲೋಲಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಏನು ಹೇಳ್ತೀರಾ ಸುಳ್ಯ ಜನರಿಗೆ? ಲೇಡೀಸ್ಗಳಿಗೆ ಬರಬೇಕು ಅಂತ ಸಾಕಷ್ಟು ಆಸೆ ಇರುತ್ತೆ. ನಾವು ಕೂಡ ಫಿಟ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋಂಥ ಸಾಕಷ್ಟು ಲೇಡೀಸ್ಗಳ ಆಸೆ ಕೂಡ. ಸೊ ಹಾಗಾಗಿ ಏನು ಹೇಳ್ತೀರಾ ಲೇಡೀಸಿಗೆ? ನಾನು ಹೇಳೋದೇನೆಂದರೆ ಸುಳ್ಯ ಜನತೆಗೆ, ನಮ್ಮಲ್ಲಿ ಲೇಡೀಸ್ಗಳು ಮನೆಯಿಂದ ಹೊರಗೆ ಬರಲಿಕ್ಕೆ ಹಿಂದೆ ಮುಂದೆ ನೋಡೋದು. ಅದರಲ್ಲಿ ಫಿಟ್ನೆಸ್ಸಿಗಂತೂ ಯಾರು ಬರೋದೇ ಇಲ್ಲ. ಎಲ್ಲರೂ ಬನ್ನಿ ಅಂತ, ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ. ಬಟ್ ನಾವು ಜಿಮ್ಮಿಗೆ ಬಂದರೆ ಬಾಡಿ ಬಂದ್ಬಿಡುತ್ತೆ ಲೇಡೀಸ್ಗೆ ಅಂತ ಹೇಳೋದು ತುಂಬಾ ಆ ಲೆಕ್ಕದಲ್ಲಿ. ನಾನು 2 ವರ್ಷ ಆಯಿತು, ಆ ಲೆಕ್ಕದಲ್ಲಿ ನನಗೆ ಯಾವುದೇ ಬಾಡಿಗಳು ಬರಲಿಲ್ಲ. ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ನಿಮಗೆ ವೆಯ್ಟ್ ಲಾಸ್ ಆಗಬೇಕು, ಫಿಟ್ ಆಗಿರಬೇಕು ಅಂತಿದ್ರೆ ಎಲ್ಲ ಜಿಮ್ ಜಾಯಿನ್ ಆಗಿ, ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ, ಡಯಟ್ ಪ್ಲಾನ್ ಕೊಡ್ತಾರೆ, ನಿಮಗೆ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಿಧಿ ಅವರು. ಹೌದು. ಹೇಗಿದೆ ಹರೀಶ್ ಫಿಟ್ನೆಸ್ ಜಿಮ್ಮಲ್ಲಿ, ಹೇಗಿದೆ ಅಂದರೆ ವಾತಾವರಣ ಹೇಗಿದೆ ಅಂತ? ತುಂಬ ನಮಗೆ ಕಂಫರ್ಟೇಬಲ್ ಆಗಿದೆ, ಯಾವುದೇ ಒಂದು ಭಯ ಇರೋದಿಲ್ಲ. ಮತ್ತು ಎಲ್ಲ ಕಡೆ CCTV ಕಣ್ಣಾವಲ್ಲಿರುವ ಕಾರಣ ಇಲ್ಲಿ ಒಬ್ಬರೇ ಬಂದು ಮಾಡೋದಕ್ಕೂ ಯಾವುದೇ ಭಯ ಇಲ್ಲ. ಮತ್ತು ಎಲ್ಲರೂ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನಿಮಗೆ ಅಂದರೆ ಯೂಸ್ಫುಲ್ ಆಗಿದೆ ಹೇಗೆ? ಹೌದು, ನಾನೀಗ ಬಂದಿರುವಂಥದ್ದು ಒಂದು ಹಳ್ಳಿ ಪ್ರದೇಶದಿಂದಲೇ ಬಂದಿರುವಂಥದ್ದು. ಬೆಳಗ್ಗೆ ದೂರದಿಂದ ಬರ್ತೀರಾ? ಹೌದು, ಒಂದು 16 kilometers ಇದೆ ಜರ್ನಿ. ಸೊ ಅಲ್ಲಿಂದ ಬಂದು ಇಲ್ಲಿಗೆ ಮಾಡೋದು ಅಂತ ಹೇಳಿದರೆ ಇಲ್ಲಿಯ ವಾತಾವರಣ ಅಷ್ಟು ಒಳ್ಳೇದಿದೆ ಅಂತೇಳಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಬರ್ಬೋದು ಎಲ್ಲರೂ? ಹೌದು, ಬರ್ಬೋದು. ಥ್ಯಾಂಕ್ ಯು ಸೋ ಮಚ್. ಹರೀಶ್ ಫಿಟ್ನೆಸ್ ನೀವು ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀರಾ, ಇನ್ನು ಕಾಂಪಿಟೇಷನ್ ಕೂಡ 25th ಇದೆ. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತೀರಾ? ಇಲ್ಲ, ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಬಟ್ ನಾನು ಬಾಡಿ ಬಿಲ್ಡಿಂಗ್ ಕಮಿಟಿಯಲ್ಲಿ ಇದ್ದೀನಿ. ನಾನು ಲಾಸ್ಟ್ 6 months ಇಂದ ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬರುವಾಗ ಇಲ್ಲಿ 61 kg ಇದೆ. ಸೊ ವೆಯ್ಟ್ ಗೇನ್ ಮಾಡ್ತಾ ಇದ್ದೀನಿ. ಈಗ ಅರೌಂಡ್ 68 kg ಆಗಿದ್ದೀರಾ? ಓಕೆ, ಈ ವೆಯ್ಟ್ ಗೇನ್ ಮಾಡ್ತಾ ಇರುವಂತ ಡಯಟ್, ಪ್ರಾಪರ್ ಡಯಟ್ ಯೂಸ್ ಮಾಡ್ತಾ ಇದ್ದೀರಾ? ಎಸ್, ಪ್ರಾಪರ್ ಡಯಟ್ ಕೊಡ್ತಾ ಇದ್ದಾರೆ, ವರ್ಕೌಟ್ ಕೊಡ್ತಾ ಇದ್ದಾರೆ. ಅಂದರೆ ಪಾಕೆಟ್ ಫ್ರೆಂಡ್ಲಿ ಡಯಟ್. ನಮಗೆ ಇದು ಅಮೌಂಟ್ ಕೂಡ ಜಾಸ್ತಿ ಇದಾಗಬಾರ್ದು. ಸೊ ಹಾಗಾಗಿ ಪಾಕೆಟ್ ಫ್ರೆಂಡ್ಲಿ ಡಯಟ್ ಮಾಡ್ತಾ ಇದ್ದೀರಾ. ಸರ್, ಇವಾಗ ನಾನು ಕೇಳ್ತಾ ಇರುವಂಥ, ನೀವು ಈ ಸಂಘಟನೆಯಲ್ಲಿ ಕೂಡ ಇದ್ದೀರಾ. ಸೊ ಹಾಗಾಗಿ ರಿಜಿಸ್ಟ್ರೇಷನ್ ಯಾವ ರೀತಿ ನಡೀತಾ ಇದೆ ಅಂದರೆ ಹೇಗೆ ನಡೀತಾ ಇದೆ ಅಂತ ಸರ್ ಅವಾಗಲೇ ಹೇಳಿದರು. ನೀವು ಪರ್ಸನಲ್ ನೋಡಿದ ಪ್ರಕಾರ ಯಾವ ರೀತಿ ನಡೀತಾ ಇದೆ ಅಂತ? ರಿಜಿಸ್ಟ್ರೇಷನ್ ಚೆನ್ನಾಗಿ ನಡೀತಾ ಇದೆ. ಒಂದು 10 ಜನ ರಿಜಿಸ್ಟರ್ ಆಗಿದ್ದಾರೆ. ಮತ್ತು ನಮಗೆ ಎನ್ಕ್ವೈರೀಸ್ ಬರ್ತಾ ಇದೆ. ಸೊ ಇದು ತುಂಬ ಕಾಲ್ ಬರ್ತಾ ಇದೆ. ಸೊ ತುಂಬ ಹೋಪ್ ಇದೆ ನಮಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ. ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡಿದೆ. Hi, I'm Vivek. I'm doing my radiology residency in KVG Medical College. I've been coming to Harish Fitness since almost 1.5 years. And the way Harish has greeted me and given me guidance in this training journey, I've lost around 17 kilos after joining Harish Fitness in this 1.5 years. So the overall experience has been amazing, and I've seen the gym grow from a small place to a bigger location, and the facilities provided here are way more good than what I've expected in the start. And it's been a very amazing experience since I've been coming to this. ನಾನು ಆವಾಗಲೇ ಹೇಳಿದೆ, ನಾನು ಕೂಡ ಇದೇ ಜಿಮ್ನ ಸ್ಟೂಡೆಂಟ್ ಅಂತ. ಸೊ ಹಾಗಾಗಿ ನಾನು ಕೂಡ ಕಳೆದ ಕೆಲ ವರ್ಷಗಳಿಂದ ಇಲ್ಲಿಗೆ ಜಿಮ್ಮಿಗೆ ಬರ್ತಾ ಇದ್ದೇನೆ. ಅಂದರೆ ನನಗೆ ಟೈಮ್ ಸಿಕ್ಕಾಗ ನಾನು ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಫ್ರೆಶ್ ಫೀಲ್ ಇರುತ್ತೆ ಬೆಳಿಗ್ಗೆ ಬಂದರೆ ಅಂತ. ಸೊ ಹಾಗಾಗಿ ನೀವು ಲೊಕೇಶನ್ ಇನ್ನೊಮ್ಮೆ ಹೇಳ್ತೀನಿ, ನೋಡ್ಕೊಳ್ಳಿ. ಲೊಕೇಶನ್ ಎಲ್ಲಿ ಆಗುತ್ತೆ ಅಂತ ಹೇಳಿದರೆ ತಾಲೂಕು ಪಂಚಾಯತ್ ಬಿಲ್ಡಿಂಗ್, ಅಂದರೆ ಜೂನಿಯರ್ ಕಾಲೇಜ್ ರೋಡಿಂದ ನಮ್ಮ ತಾಲೂಕು ಪಂಚಾಯತ್ ಬಿಲ್ಡಿಂಗ್ ಕಾಣುತ್ತೆ. ಅಲ್ಲೇ ಈ ಒಂದು ತಾಲೂಕು ಪಂಚಾಯತ್ ಬಿಲ್ಡಿಂಗ್ನಲ್ಲಿ ಈ ಒಂದು ಹರೀಶ್ ಫಿಟ್ನೆಸ್ ಕೆಲಸ ಮಾಡ್ತಾ ಇರುತ್ತೆ. ಒಳಗಡೆ ನೋಡಿ, ನೀವು ಒಳಗಡೆ ಬಂದಾಗ ಇಲ್ಲಿ ಸರ್ ಕೂತ್ಕೊಂಡಿರ್ತಾರೆ ನೋಡಿ. ಸರ್ ಇಲ್ಲಿ ಕೂತ್ಕೊಂಡು ನಿಮಗೆ ಹ್ಯಾಪಿ ಫೇಸಿಂದ ವೆಲ್ಕಮ್ ಮಾಡ್ತಾ ಇರ್ತಾರೆ. ಎನಿ ಟೈಮ್ 24/7 ನಿಮಗೆ ಇಲ್ಲಿ ಅವರು ಅವೈಲೇಬಲ್ ಇರ್ತಾರೆ. ಜೊತೆಗೆ ಪ್ರವೀಣ್ ಪಾನತಿಲ್ಲ ಅವರು ಕೂಡ ನಿಮಗೆ ಸಿಗ್ತಾರೆ. ಸೊ ಹಾಗಾಗಿ ಇದು ಜಿಮ್ನ ಒಳಗಡೆ ನೋಡಿ, ಈ ರೀತಿ ಇರುತ್ತೆ ಜಿಮ್ನ ಒಳಗಡೆ. ಇವಾಗ ನಾವು ಬಂದಾಗ ಕರೆಂಟ್ ಫುಲ್ ಆಫ್ ಆಗಿದೆ. ಸೊ ಹಾಗಾಗಿ ಲೈಟಿಂಗ್ಸ್ ಅಷ್ಟು ಕಾಣ್ತಾ ಇಲ್ಲ. ಬಟ್ ಇದು ಜಿಮ್ನ ಒಳಗಡೆ ನೋಡಿ, ಮೆಟೀರಿಯಲ್ಸ್ ಎಲ್ಲವೂ ಕೂಡ ನಿಮಗೆ ಆರಾಮ್ಸೆಯಾಗಿ ವರ್ಕೌಟ್ ಮಾಡ್ಬೋದು. ಯಾವ ರೀತಿ
ಭಯ ಇಲ್ಲದೆ ಸೇಫ್ ಫೀಲ್ನಿಂದ ಯಾವುದೇ ಮುಜುಗರ ಇಲ್ಲದೆ ನೀವು ವರ್ಕೌಟ್ ಮಾಡ್ಬೋದು. ಜೊತೆಗೆ ನೋಡಿ, ನಾನು ಫಸ್ಟ್ ಜಿಮ್ಗೆ ಬಂದಾಗ ನಾನು ಫಸ್ಟ್ ನೋಟಿಸ್ ಮಾಡಿದ್ದು ಏನು ಅಂತ ಹೇಳಿದರೆ ಒಂಥರ ಪ್ರೌಡ್ ಫೀಲ್ ಇರುತ್ತಲ್ಲ ನಮ್ಮ ಜಿಮ್ ಬಗ್ಗೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಇವರು ಹೋಗಿರುವಂತಹ ಈವೆಂಟ್ ಅಚೀವ್ಮೆಂಟ್ಸ್ನ ಬಗ್ಗೆ ಎಲ್ಲ ನೋಡಿ ಈ ಮೆಡಲ್ಸ್ಗಳನ್ನು ಇವರಿಲ್ಲಿ ಚೆನ್ನಾಗಿ ಡಿಸ್ಪ್ಲೇ ಮಾಡಿಟ್ಟಿದ್ದಾರೆ. ಇದು ಮಾತ್ರ ಅಲ್ಲದೆ ಆ ಕಡೆ ಕೂಡ ಅಷ್ಟೇ, ಅಲ್ಲಿಯೂ ಕೂಡ ಅಷ್ಟೇ, ಅಲ್ಲಿ ನೀಟಾಗಿ ಅವರು ಎಲ್ಲವನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಇವಾಗ ನೆಕ್ಸ್ಟ್ ಕಾಂಪಿಟೇಷನ್ಗೆ ಕೂಡ ಎಲ್ಲ ಮೆಡಲ್ಗಳು ಕೂಡ ರೆಡಿ ಆಗಿರುವಂಥದ್ದು ಸರ್ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಜೊತೆಗೆ ನೋಡಿ ಇಲ್ಲಿ ಡಂಬಲ್ಸ್ಗಳು ಎಲ್ಲವೂ ಕೂಡ ನೀಟಾಗಿ ಸೆಟ್ ಮಾಡಿ ಕ್ಲೀನ್ ಆ್ಯಂಡ್ ಕ್ಲಿಯರ್, ಚೆಲ್ಲಾಪಿಲ್ಲಿ ಆಗಿಲ್ಲ, ಎಲ್ಲವೂ ಕೂಡ ನೀಟಾಗಿರುವಂತಹ ಜಿಮ್ ಇವೆ. ಸೊ ಹಾಗಾಗಿ ನೀವು ಬಂದರೆ ನಿಮಗೆ ಈ ಒಂದು ಜಿಮ್ನ ಬಗ್ಗೆ ಗೊತ್ತಾಗುತ್ತೆ. ಸೊ ನೀವು ಕೂಡ ವಿಡಿಯೋವನ್ನು ನೋಡಿದ್ರಿ. ಇದೀಗ ಎಲ್ಲವನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವ ರೀತಿ ರೆಡಿ ಆಗಿದ್ದಾರೆ ಬಾಯ್ಸ್ ಅನ್ನೋದನ್ನು ಕೂಡ ತೋರಿಸಿದ್ದೇನೆ. ಸೊ ಹಾಗಾಗಿ ನಿಮಗೇನಾದರೂ ಈ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನಲ್ಲಿ ಬರಬೇಕು ಅಥವಾ ನೋಡೋದಕ್ಕೆ ಆಸೆ ಇದ್ದರೆ ಕೂಡ ನೀವು ಇದೇ ಏಪ್ರಿಲ್ 25ಗೆ ಬರ್ಬೋದು. ಮಧ್ಯಾಹ್ನ ಮೇಲೆ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತೆ. ಜೊತೆಗೆ ನೀವು ನಮ್ಮ ಬಾಡಿನ ಹೆಲ್ದಿಯಾಗಿ ಫಿಟ್ ಆಗಿ ಇಟ್ಕೊಳ್ಬೇಕು, ನಾನು ಜಿಮ್ಮಿಗೆ ಬರಬೇಕು, ಸುಳ್ಳ್ಯದಲ್ಲಿ ಇದ್ದೀನಿ ಅಂದರೂ ಕೂಡ ನಮಗೆ ಕಂಫರ್ಟ್ ಫೀಲ್ ಇಲ್ಲ ಅಂತ ಹೇಳಿ ಆದರೂ ಕೂಡ ಈ ಒಂದು ಜಿಮ್ಮಿಗೆ ಬಂದರೆ ನೀವು ಒಂದೇ ವಾರಕ್ಕೆ ಕಂಫರ್ಟ್ ಫೀಲನ್ನು ನೀವು ಎಂಜಾಯ್ ಮಾಡ್ತೀರಾ. ಯಾಕೆ ಅಂತ ಹೇಳಿದರೆ ಅಷ್ಟು ಚೆನ್ನಾಗಿರುವಂತಹ ಒಂದು ವಾತಾವರಣ ಇದೆ, ಜೊತೆಗೆ ಫ್ರೆಂಡ್ಲಿ ನೇಚರ್ ಇದೆ. ಸೊ ಹಾಗಾಗಿ ನೀವು ಈ ಜಿಮ್ಮಿಗೆ ಬರಬೇಕು. ಲೊಕೇಶನ್ ಎಲ್ಲಿ ಆಗುತ್ತೆ ಅಂತ ನಾನು ಇನ್ನೊಮ್ಮೆ ಹೇಳಿಬಿಡ್ತೇನೆ. ನಮ್ಮ ಸುಳ್ಯದ ತಾಲೂಕು ಪಂಚಾಯತ್ ಬಿಲ್ಡಿಂಗ್ ಅಂದರೆ ಜೂನಿಯರ್ ಕಾಲೇಜ್ ರಸ್ತೆಯಲ್ಲಿರುವಂತಹ ತಾಲೂಕು ಪಂಚಾಯತ್ ಬಿಲ್ಡಿಂಗ್ನಲ್ಲಿ ಈ ಒಂದು ಹರೀಶ್ ಫಿಟ್ನೆಸ್ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಬೆಳಿಗ್ಗೆ 5 ಗಂಟೆಗೆ ಓಪನ್ ಆದರೆ ಸಂಜೆ ರಾತ್ರಿ 11 ಗಂಟೆ ತನಕ ಈ ಒಂದು ಜಿಮ್ ಓಪನ್ ಇರುತ್ತೆ. ಜೊತೆಗೆ ನಾನು ಕೂಡ ಈ ಒಂದು ಜಿಮ್ನ ಒಂದು ಸ್ಟೂಡೆಂಟ್ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ಸೊ ಹಾಗಾಗಿ ನಾನು ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಲ್ಲಿಗೆ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಿಮಗೆ ನಾನು ಹೇಳ್ತಾ ಇರುವಂಥ. ಸೊ ಹಾಗಾಗಿ ಬನ್ನಿ, ಈ ಒಂದು ಏಪ್ರಿಲ್ 25ಗೆ ಈ ಒಂದು ಕಾಂಪಿಟೇಷನ್ಗೆ ನೀವೇನಾದರೂ ಹಣಕಾಸಿನ ಸಹಕಾರ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇಲಿ ಕಾಣ್ತಿರುವಂಥ ನಂಬರಿಗೆ ನೀವು ಹಣಕಾಸಿನ ಸಹಕಾರ ಮಾಡ್ಬೋದು. ಅಥವಾ ರಿಜಿಸ್ಟ್ರೇಷನ್ ಆಗಬೇಕು, ನಾನು ಬಾಡಿ ಬಿಲ್ಡಿಂಗಲ್ಲಿ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಈ ಒಂದು ನಂಬರಿಗೆ ನೀವು ಕಾಲ್ ಮಾಡಿಕೊಂಡು ಎನ್ಕ್ವೈರಿನ ಮಾಡ್ಕೊಳ್ಬೋದು. ಅಥವಾ ನಾನು ಜಿಮ್ ಕ್ಲಾಸಿಗೆ ರೆಡಿ ಆಗಬೇಕು, ನಾನು ಜಿಮ್ ಕ್ಲಾಸಿಗೆ ಸೇರಿಕೊಳ್ಬೇಕು ಅಂತ ಹೇಳಿದರೆ ಈ ನಂಬರಿಗೆ ಫೋನ್ ಮಾಡಿಕೊಂಡು ನೀವು ನಿಮ್ಮ ಒಂದು ಶೆಡ್ಯೂಲನ್ನು ಬುಕ್ ಮಾಡಿಕೊಡಿ ಅಂತ ಹೇಳ್ತಾ ಕ್ಯಾಂಪರ್ಸನ್ನ ಕೌಶಿಕ್ ರಾಮ್ ಬಳ್ಳಕತ್ತಿದೆ. ನಾನು ಪೂಜಾಶ್ರೀ ತೇಜ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.